ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ನಾವು ಅಧಿಕ ಮಾಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿರೋ ನಾವು ಬಹುತೇಕ ಇಂಗ್ಲಿಷ್ ಕ್ಯಾಲೆಂಡರ್ ಗಳನ್ನ ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರ್ ಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಆದ ಕಾರಣ ನಾವು ಅಧಿಕ ಮಾಸ ಅಂದ ತಕ್ಷಣ ಗ್ರೆಗೋರಿಯನ್ ಕ್ಯಾಲೆಂಡರ್ ನಲ್ಲಿ 4 ವರ್ಷಗಳಿಗೆ ಒಮ್ಮೆ ಬರುವ ಅಧಿಕ ವರ್ಷ ಅಂತ ನಮ್ಮಲ್ಲಿ ಬಹುತೇಕರು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಇಂಗ್ಲಿಷ್ ಕ್ಯಾಲೆಂಡರ್ ನಲ್ಲಿ 4 ವರ್ಷಗಳಿಗೆ ಒಮ್ಮೆ ಬರೋ ಅಧಿಕ ವರ್ಷವೇ ಬೇರೆ, ಹಿಂದೂ ಪಂಚಾಂಗದಲ್ಲಿ ಬರೋ ಅಧಿಕ ಮಾಸವೇ ಬೇರೆ. ಇವತ್ತು ನಾವು ಹಿಂದೂ ಪಂಚಾಂಗದಲ್ಲಿ ಬರುವ ಅಧಿಕ ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿರುವ ನಾವು ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಹೇಳಿರುವಂತಹ ಯಾವುದೇ ಕರ್ಮಗಳನ್ನ ಆಚರಣೆ ಮಾಡೋದಕ್ಕೂ ಮೊದಲು ನಾವು ಪಂಚಾಂಗವನ್ನ ನೋಡ್ತೇವೆ. ನಾವು ಬಳಸುವಂತಹ ಪಂಚಾಂಗ ಚಾಂದ್ರ ಸೌರ ಪಂಚಾಂಗ, ಅರ್ಥಾತ್ ಚಾಂದ್ರಮಾನ ಹಾಗೂ ಸೌರಮಾನ ಈ ಎರಡೂ ಮಾನಗಳನ್ನ ಅಳವಡಿಸಿ ತಯಾರಿಸಿದಂತಹ ಪಂಚಾಂಗ. ಚಾಂದ್ರಮಾನ ಅಂದ್ರೆ ಏನು, ಸೌರಮಾನ ಅಂದ್ರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೇವೆ. ಆದರೂ ಕೂಡ ಇಲ್ಲಿ ಅಧಿಕ ಮಾಸದ ಬಗ್ಗೆ ತಿಳಿಸಬೇಕಾದ ಕಾರಣ ಒಂದಷ್ಟು ಬಗೆಗೆ ನಿಮಗೆ ಈ ಎರಡು ಮಾನಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಚಂದ್ರನ ಆಧಾರದ ಮೇಲೆ ನಾವು ಕಾಲವನ್ನ ಗಣನೆ ಮಾಡುವಂತಹ ಪದ್ಧತಿ ಅದು ಚಾಂದ್ರಮಾನ ಪದ್ಧತಿ. ಅದೇ ರೀತಿ ಸೂರ್ಯನ ಆಧಾರದ ಮೇಲೆ ನಾವು ಕಾಲವನ್ನ ಗಣನೆ ಮಾಡುವಂತಹ ಪದ್ಧತಿ ಅದು ಸೌರಮಾನ ಪದ್ಧತಿ ಆಗುತ್ತೆ. ಚಂದ್ರ ಭೂಮಿಯನ್ನ ಒಂದು ಪ್ರದಕ್ಷಿಣೆಯನ್ನ ಹಾಕೋದಕ್ಕೆ ಸರಿಸುಮಾರು 27 ದಿನಗಳನ್ನ ತೆಗೆದುಕೊಳ್ತಾನೆ. ಅದೇ ಚಂದ್ರ ಸೂರ್ಯನನ್ನ ಪರಿಗಣಿಸಿ ಭೂಮಿಯನ್ನ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ 29 ದಿವಸಗಳನ್ನ ತೆಗೆದುಕೊಳ್ತಾನೆ. ಏನು ಕಾರಣ ನೋಡಿ? ಅದಕ್ಕೆ ಕಾರಣ ಭೂಮಿ ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಚಲನೆ ಮಾಡ್ತಾ ಇರೋದು. ಒಂದು ವೇಳೆ ಭೂಮಿ ತಾನಿದ್ದ ಜಾಗದಲ್ಲೇ ತಟಸ್ಥವಾಗಿ ಇದ್ದರೆ ಚಂದ್ರ ಭೂಮಿಯನ್ನ ಪ್ರದಕ್ಷಿಣೆ ಹಾಕೋದಕ್ಕೆ 27 ದಿವಸಗಳೇ ಸಾಕು. ಆದರೆ ಚಂದ್ರ ಸೂರ್ಯನನ್ನ ಆರಂಭ ಬಿಂದುವಾಗಿ ಪರಿಗಣಿಸಿ ಭೂಮಿಯನ್ನ ಪ್ರದಕ್ಷಿಣೆ ಹಾಕುತ್ತಾ ನಂತರ ಅದೇ ಆರಂಭ ಬಿಂದುವನ್ನ ತಲುಪೋದಕ್ಕೆ 29 ದಿವಸಗಳು ಬೇಕಾಗುತ್ತೆ. ಚಂದ್ರ ಯಾವಾಗ ಸೂರ್ಯನಿಗೆ ಹತ್ತಿರವಾಗಿರ್ತಾನೆ, ಅರ್ಥ ಸೂರ್ಯ ಹಾಗೂ ಚಂದ್ರರ ನಡುವೆ ಯಾವಾಗ 0 ಡಿಗ್ರಿಗಳ ಕೋನೀಯ ಅಂತರ ಇರುತ್ತೆ, ಆ ಸಮಯವನ್ನ ನಾವು ಅಮಾವಾಸ್ಯೆ ಅಂತ ಹೇಳ್ತೇವೆ. ಅದೇ ರೀತಿ ಚಂದ್ರ ಸೂರ್ಯನಿಂದ 180 ಡಿಗ್ರಿಗಳ ಅಂತರದಲ್ಲಿದ್ದಾಗ, ಅಂದ್ರೆ ಚಂದ್ರ ಸೂರ್ಯನಿಗೆ ವಿರುದ್ಧವಾಗಿದ್ದಾಗ ಅದನ್ನ ನಾವು ಹುಣ್ಣಿಮೆ ಅಂತ ಹೇಳ್ತೇವೆ. ಹುಣ್ಣಿಮೆ ಅವಸ್ಥೆಯಿಂದ ಹಿಂದಿನ 14 ಚಂದ್ರನ ಅವಸ್ಥೆಗಳನ್ನ ಅಥವಾ ತಿಥಿಗಳನ್ನ ನಾವು ಶುಕ್ಲ ಪಕ್ಷ ಅಂತ ಹೇಳ್ತೇವೆ. ಅದೇ ರೀತಿ ಅಮಾವಾಸ್ಯೆ ಚಂದ್ರನ ಹಿಂದಿನ 14 ತಿಥಿಗಳನ್ನ ಅಥವಾ ಚಂದ್ರನ 14 ಅವಸ್ಥೆಗಳನ್ನ ನಾವು ಕೃಷ್ಣ ಪಕ್ಷ ಅಂತ ಹೇಳ್ತೇವೆ. ಈ ಶುಕ್ಲ ಪಕ್ಷದ 15 ತಿಥಿಗಳು ಹಾಗೂ ಕೃಷ್ಣ ಪಕ್ಷದ 15 ತಿಥಿಗಳು, ಈ 30 ತಿಥಿಗಳನ್ನ ಸೇರಿಸಿ ನಾವು ಒಂದು ಚಾಂದ್ರಮಾಸ ಅಂತ ಹೇಳ್ತೇವೆ. ಒಂದು ಚಾಂದ್ರಮಾಸದ ಕಾಲಾವಧಿ ಸರಾಸರಿ 29 ದಿವಸಗಳಾಗುತ್ತೆ. ಈ ರೀತಿಯ 12 ಚಾಂದ್ರಮಾಸಗಳು ಸೇರಿದ್ರೆ ಒಂದು ಚಾಂದ್ರ ವರ್ಷ ಆಗುತ್ತೆ. ಒಂದು ಚಾಂದ್ರಮಾಸದ ಕಾಲಾವಧಿ 29 ದಿವಸಗಳಾದ್ರೆ ಅದೇ ರೀತಿಯ 12 ಚಾಂದ್ರಮಾಸಗಳಿಗೆ 354 ದಿವಸಗಳಾಗುತ್ತೆ. ಅಲ್ಲಿಗೆ ಒಂದು ಚಾಂದ್ರ ವರ್ಷದ ಕಾಲಾವಧಿ 354 ದಿವಸಗಳಾಗುತ್ತೆ. ಇದು ಚಾಂದ್ರಮಾನ ಪದ್ಧತಿಯಲ್ಲಿ ಚಾಂದ್ರ ವರ್ಷದ ಕಥೆ. ಆದ್ರೆ ಸೌರ ವರ್ಷದ ಕಥೆ ಏನು? ಭೂಮಿಯನ್ನ ಕೇಂದ್ರವಾಗಿರಿಸಿ ನಮ್ಮ ಪೂರ್ವಜರು 12 ರಾಶಿಗಳನ್ನ ವಿಭಾಗ ಮಾಡಿದ ಮೇಲೆ ಒಂದು ರಾಶಿಗೆ ಒಂದು ಮಾಸದಂತೆ ಆ 12 ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡುವ ಕಾಲಾವಧಿಯನ್ನ 12 ಸೌರ ಮಾಸಗಳು ಅಂತ ಹೇಳ್ತಾರೆ. ಅರ್ಥ ಆ 12 ರಾಶಿಗಳಲ್ಲಿ ಸೂರ್ಯ ಸಂಪೂರ್ಣವಾಗಿ ಒಂದು ಬಾರಿ ತನ್ನ ಸಂಚಾರವನ್ನ ಮುಗಿಸಿದ್ರೆ ಅದನ್ನ ಒಂದು ಸೌರ ವರ್ಷ ಅಂತ ಹೇಳ್ತೇವೆ. ಒಂದು ಸೌರ ವರ್ಷದ ಕಾಲಾವಧಿ 365 ಕಾಲು ದಿವಸಗಳು. ಏನದು ಕಾಲು ದಿವಸಗಳು? ಒಂದು ದಿವಸದ ಅಳತೆಯಲ್ಲಿ 24 ಗಂಟೆಗಳು. ಅದೇ ರೀತಿ ಅರ್ಧ ದಿವಸಕ್ಕೆ 12 ಗಂಟೆಗಳ ಕಾಲಾವಧಿ. ಅದೇ ರೀತಿ ಕಾಲು ದಿವಸ ಅಂದ್ರೆ 6 ಗಂಟೆಗಳ ಸಮಯ. ಒಂದು ಸೌರ ವರ್ಷದ ಕಾಲಾವಧಿ ಸರಾಸರಿ 365 ಕಾಲು ದಿವಸಗಳಾಗುತ್ತೆ. ಇಲ್ಲಿ ಗಮನಿಸಿ, ಒಂದು ಸೌರ ವರ್ಷದ ಕಾಲಾವಧಿ 365 ಕಾಲು ದಿವಸಗಳು, ಒಂದು ಚಾಂದ್ರ ವರ್ಷದ ಕಾಲಾವಧಿ 354 ದಿವಸಗಳು. ಇದರ ಅರ್ಥ ಸೂರ್ಯನ ಒಂದು ಸೌರ ವರ್ಷದ ಕಾಲಾವಧಿಯಲ್ಲಿ ಚಂದ್ರ ತನ್ನದೇ ಪದ್ಧತಿಯಲ್ಲಿ ಒಂದು ಚಾಂದ್ರ ವರ್ಷವನ್ನ ಮುಗಿಸಿ 11 ದಿವಸಗಳಷ್ಟು ಮುಂದೆ ಬಂದಿರ್ತಾನೆ. ಒಂದು ಸೌರ ವರ್ಷದ ಕಾಲಾವಧಿಯಲ್ಲಿ ಚಂದ್ರ ಒಂದು ಚಾಂದ್ರ ವರ್ಷವನ್ನ ನಿರ್ಮಾಣ ಮಾಡಿ 11 ದಿವಸಗಳಷ್ಟು ಮುಂದೆ ಬಂದಿದ್ರೆ, 2 ಸೌರ ವರ್ಷದ ಕಾಲಾವಧಿಯಲ್ಲಿ ಚಂದ್ರ 2 ಚಾಂದ್ರ ವರ್ಷಗಳನ್ನ ನಿರ್ಮಾಣ ಮಾಡಿ 22 ದಿವಸಗಳಷ್ಟು ಮುಂದೆ ಬಂದಿರ್ತಾನೆ. ಅದೇ ರೀತಿ 3ನೇ ಸೌರ ವರ್ಷಕ್ಕೆ ಚಂದ್ರ 3 ಚಾಂದ್ರ ವರ್ಷಗಳನ್ನ ನಿರ್ಮಾಣ ಮಾಡಿ
33 ದಿವಸಗಳಷ್ಟು ಮುಂದೆ ಸಾಗಿರ್ತಾನೆ. ಅರ್ಥ ಚಂದ್ರ ತನ್ನದೇ ಪದ್ಧತಿಯಲ್ಲಿ ಬಹಳ ವೇಗವಾಗಿ ಚಲನೆ ಮಾಡ್ತಿದ್ದಾನೆ ಅನ್ನೋದು. ಇಲ್ಲಿ ಏನಾಗ್ತಾ ಇದೆ, ಕಾಲ ಕಳೆದ ಹಾಗೆ ಸೌರ ವರ್ಷದ ಆರಂಭ ಯಾವುದೋ ಸಮಯದಲ್ಲಿ ಆಗ್ತಾ ಇದೆ, ಚಾಂದ್ರ ವರ್ಷದ ಆರಂಭ ಯಾವುದೋ ಸಮಯದಲ್ಲಿ ಆಗ್ತಾ ಇದೆ. ನಾವು ಈಗಿನ ಸಮಯದಲ್ಲಿ ವರ್ಷದ ಆರಂಭವನ್ನ ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಆದ ಕಾರಣ ಚಾಂದ್ರ ವರ್ಷದ ಆರಂಭಕ್ಕೂ ಸೌರ ವರ್ಷದ ಆರಂಭಕ್ಕೂ ನಡುವೆ 33 ದಿವಸಗಳ ಅಂತರ ಬಂದ್ಬಿಟ್ರೆ ನಾವು ವರ್ಷದಲ್ಲಿ ಎರಡೆರಡು ಯುಗಾದಿಗಳನ್ನ ಆಚರಣೆ ಮಾಡ್ಬೇಕಾಗಿ ಬರುತ್ತೆ. ಯಾಕೆ ಅಂದ್ರೆ ನಾವು ಬಳಸ್ತಾ ಇರುವಂತ ಪಂಚಾಂಗ ಚಾಂದ್ರ ಸೌರ ಪಂಚಾಂಗ, ಚಾಂದ್ರಮಾನ ಹಾಗೂ ಸೌರಮಾನ ಈ ಎರಡೂ ಪದ್ಧತಿಗಳನ್ನ ನಾವು ಗಣನೆಗೆ ತೆಗೆದುಕೊಳ್ತೇವೆ. ನಮಗೆ ಚಂದ್ರ ಹಾಗೂ ಸೂರ್ಯರು ಇಬ್ಬರೂ ಸಹ ಮುಖ್ಯ. ಚಂದ್ರ ಹಾಗೂ ಸೂರ್ಯರನ್ನ ಇಬ್ಬರನ್ನು ಸಹ ಪರಿಗಣನೆಗೆ ತೆಗೆದುಕೊಂಡೆ ನಾವು ಮದುವೆ ಇತ್ಯಾದಿ ಹರಿದಿನ ಹಬ್ಬಗಳನ್ನ ನಾವು ಆಚರಣೆ ಮಾಡುವಂತದ್ದು, ಶಾಸ್ತ್ರೋಕ್ತ ಕರ್ಮಗಳನ್ನ ನಾವು ಮಾಡುವಂತದ್ದು. ಹೀಗಿರ್ಬೇಕಾದ್ರೆ ಪಂಚಾಂಗದಲ್ಲಿ ಚಂದ್ರ ಒಂದು ಕಡೆ ಸೂರ್ಯ ಒಂದು ಕಡೆ ಹೊರಟೋದ್ರೆ ಅದು ಚಾಂದ್ರ ಸೌರ ಪಂಚಾಂಗವೂ ಆಗೋದಿಲ್ಲ. ನಾವು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಕರ್ಮಗಳನ್ನ ನಾವು ಸಕಾಲಕ್ಕೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ಪಂಚಾಂಗದಲ್ಲಿ ಈ ಚಂದ್ರ ಹಾಗೂ ಸೂರ್ಯರನ್ನ ಇಬ್ಬರನ್ನೂ ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಈ ಚಾಂದ್ರಮಾನ ಹಾಗೂ ಸೌರಮಾನ ಇವೆರಡರ ಮಧ್ಯೆ ಒಂದು ಸಾಮ್ಯತೆಯನ್ನು ನಾವು ತರಬೇಕು. ಅದಕ್ಕೆ ನಾವು ಏನ್ ಮಾಡಬಹುದು ಯೋಚನೆ ಮಾಡಿ. ಒಂದು ಸೌರ ವರ್ಷದ ಕಾಲಾವಧಿಯಲ್ಲಿ ಚಂದ್ರ ಒಂದು ಚಾಂದ್ರ ವರ್ಷವನ್ನ ನಿರ್ಮಾಣ ಮಾಡಿ 11 ದಿವಸಗಳು ಮುಂದೆ ಸಾಗಿದಾನೆ ಅಂದ್ರೆ ಅಲ್ಲಿ 11 ದಿವಸಗಳನ್ನ ಸೇರಿಸ್ಬಿಟ್ರೆ ಆಗೋಯ್ತು. ಮುಂದಿನ ವರ್ಷದಿಂದ ಚಂದ್ರ ಹಾಗೂ ಸೂರ್ಯರಿಬ್ಬರು ಸಹ ಪಂಚಾಂಗದಲ್ಲಿ ಒಟ್ಟಿಗೆ ಹೋಗ್ತಾರೆ. ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ, ಏನ್ ಕಾರಣ ನೀವೇ ಗಮನಿಸಿ. ಒಂದು ವೇಳೆ ನಾವೇನಾದ್ರೂ ಚಾಂದ್ರ ವರ್ಷದ ಕೊನೆಯ ಚಾಂದ್ರ ಮಾಸದಲ್ಲಿ ಹೆಚ್ಚುವರಿ 11 ದಿವಸಗಳನ್ನ ನಾವು ಸೇರಿಸ್ಬಿಟ್ರೆ ಮುಂದಿನ ಚಾಂದ್ರ ವರ್ಷದ ಆರಂಭದಲ್ಲಿ ಪಂಚಾಂಗದಲ್ಲಿ ಮಾತ್ರ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿ ಅಂತ ಇರುತ್ತೆ ಹೊರತು ಬಾಹ್ಯಾಕಾಶದಲ್ಲಿ ಚಂದ್ರ ಪಾಡ್ಯ ತಿಥಿಯ ಅವಸ್ಥೆಯಲ್ಲಿ ಇರೋದಿಲ್ಲ, ಬದಲಾಗಿ ಏಕಾದಶಿ ಅವಸ್ಥೆಯಲ್ಲಿ ಇರ್ತಾನೆ. ಅರ್ಥ ಚಾಂದ್ರ ವರ್ಷದ ಯುಗಾದಿ ಹಬ್ಬ ಕಳೆದು 15ನೇ ದಿವಸಕ್ಕೆ ಆಕಾಶದಲ್ಲಿ ಕಾಣಬೇಕಾದ ಹುಣ್ಣಿಮೆ ಚಂದ್ರ ನಮಗೆ ಯುಗಾದಿ ಹಬ್ಬ ಕಳೆದು 4ನೇ ದಿವಸಕ್ಕೆ ಕಾಣಿಸ್ತಾ ಇರ್ತಾನೆ. ಇದರಿಂದ ಬಾಹ್ಯಾಕಾಶದಲ್ಲಿ ಆಗುವಂತ ವಿದ್ಯಮಾನಕ್ಕೂ ಪಂಚಾಂಗದಲ್ಲಿ ಬರೆಯುವಂತ ಲೆಕ್ಕಾಚಾರಕ್ಕೂ ಒಂದಕ್ಕೊಂದು ಬಹಳ ವ್ಯತ್ಯಾಸ ಬಂದ್ಬಿಡುತ್ತೆ. ಇದರಿಂದ ಪಂಚಾಂಗ ಅರ್ಥಹೀನವಾಗುತ್ತೆ. ಆದ ಕಾರಣ ನಾವು ಯಾವುದೇ ಹೆಚ್ಚುವರಿ ದಿವಸಗಳನ್ನ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. 11 ದಿವಸಗಳಿರಲಿ, ಒಂದು ದಿವಸವನ್ನು ಸಹ ನಾವು ಹೆಚ್ಚುವರಿಯಾಗಿ ಚಾಂದ್ರ ಮಾಸಗಳಿಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಹೆಚ್ಚುವರಿ ದಿವಸಗಳನ್ನ ಸೇರಿಸಲೇಬೇಕು ಅಂದ್ರೆ ಚಂದ್ರನ ಒಂದು ಇಡೀ ಆವರ್ತವನ್ನೇ ನಾವು ಸೇರಿಸಬೇಕು. ಅಂದ್ರೆ ಶುಕ್ಲ ಪಕ್ಷದ ಪಾಡ್ಯದಿಂದ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗೆ ಒಟ್ಟು 30 ತಿಥಿಗಳ ಇಡೀ ಚಾಂದ್ರ ಮಾಸವನ್ನೇ ಸೇರಿಸಬೇಕಾಗತ್ತೆ. ಹಾಗಾದ್ರೆ ಆ ಒಂದು ಇಡೀ ಚಾಂದ್ರ ಮಾಸವನ್ನೇ ಸೇರಿಸಬೇಕು ಅನ್ನೋ ಹಾಗಿದ್ರೆ ಯಾವಾಗ ಸೇರಿಸಬೇಕು, ಅದಕ್ಕೆ ಸುಯೋಗ್ಯವಾದ ಸಮಯ ಯಾವಾಗ ಬರುತ್ತೆ, ಅದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ನೀವು ತಿಳ್ಕೊಳ್ಬೇಕಾಗಿರೋ ಇನ್ನೂ ಒಂದೆರಡು ವಿಷಯಗಳಿದೆ, ಅದನ್ನ ನಿಮ್ಗೆ ತಿಳಿಸ್ತೇನೆ. ಸೌರಮಾನ ಪದ್ಧತಿಯಲ್ಲಿ ಸೂರ್ಯ ಯಾವುದೇ ಒಂದು ರಾಶಿಯಲ್ಲಿ ಸಂಚಾರ ಮಾಡುವ ಕಾಲಾವಧಿಯನ್ನ ನಾವು ಸೌರಮಾಸ ಅಂತ ಹೇಳ್ತೇವೆ. ಉದಾಹರಣೆಗೆ ಸೂರ್ಯ ಮೇಷ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಅದನ್ನ ನಾವು ಮೇಷ ಮಾಸ ಅಂತ ಹೇಳ್ತೇವೆ. ಇದೇ ಸೂರ್ಯ ಮೇಷ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಗಿಸಿ ವೃಷಭ ರಾಶಿಗೆ ಪ್ರವೇಶ ಮಾಡುವ ಸಮಯವನ್ನ ನಾವು ಸೌರ ಸಂಕ್ರಾಂತಿ ಅಥವಾ ರವಿ ಸಂಕ್ರಾಂತಿ ಅಂತ ಹೇಳ್ತೇವೆ. ಇದೇ ರೀತಿಯಾಗಿ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲಾವಧಿಯನ್ನ ನಾವು ವೃಷಭ ಮಾಸ ಅಂತ ಹೇಳ್ತೇವೆ. ಅದರ ನಂತರ ಸೂರ್ಯ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಗಿಸಿ ಮಿಥುನ ರಾಶಿಗೆ ಪ್ರವೇಶ ಮಾಡುವ ಆ ಕಾಲಾವಧಿಯನ್ನ ನಾವು ಮಿಥುನ ಸಂಕ್ರಾಂತಿ ಅಂತ ಹೇಳ್ತೇವೆ. ನಮಗೆ ಬಹಳ ಪರಿಚಯ ಇರುವಂತದ್ದು ಜನವರಿ ತಿಂಗಳಲ್ಲಿ ಬರೋ ಮಕರ ಸಂಕ್ರಾಂತಿ. ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ. ಇಲ್ಲಿ ನಿಮಗೆ ಸಂಕ್ರಾಂತಿ ವಿಷಯ ಬಂದಾಗ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೇನೆ. ಇಲ್ಲಿ ನಿಮಗೆ ಸಂಕ್ರಾಂತಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸಬೇಕಾದ ಅನಿವಾರ್ಯತೆ ಇಲ್ಲಿತ್ತು. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಆ ಸಮಯವನ್ನ ನಾವು ಸಂಕ್ರಾಂತಿ ಅಂತ ಹೇಳ್ತೇವೆ. ಮುಖ್ಯವಾಗಿ ರವಿ ಸಂಕ್ರಾಂತಿ ಅಂತ ಹೇಳ್ತೇವೆ. ಈಗ ನಿಮಗೆ ಸಂಕ್ರಾಂತಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ನಮ್ಮ ಹಿಂದೂ ಪಂಚಾಂಗದಲ್ಲಿ ಸೌರ ಮಾಸಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಸೌರ ಸಂಕ್ರಾಂತಿಗೂ ಸಹ ಅಥವಾ ರವಿ ಸಂಕ್ರಾಂತಿಗೂ ಸಹ ಅಷ್ಟೇ ಮುಖ್ಯವಾದ ಪ್ರಾಧಾನ್ಯತೆ ಇದೆ. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಒಂದು ಚಾಂದ್ರ ಮಾಸದ ಕಾಲಾವಧಿ ಎಷ್ಟು? 29 ದಿವಸಗಳು. ಒಂದು ಸೌರ ವರ್ಷದ ಕಾಲಾವಧಿಯಲ್ಲಿ ಚಂದ್ರ ಈ 12 ಚಾಂದ್ರ ಮಾಸಗಳನ್ನು ನಿರ್ಮಾಣ ಮಾಡಿ ಎಷ್ಟು ದಿವಸಗಳಷ್ಟು ಮುಂದೆ ಬಂದಿದ್ದಾನೆ? 11 ದಿವಸಗಳಷ್ಟು ಮುಂದೆ ಬಂದಿದ್ದಾನೆ. ಅರ್ಥ ಒಂದು ಚಾಂದ್ರ ಮಾಸಕ್ಕೆ ಸರಿಸುಮಾರು 1 ದಿವಸದಷ್ಟು ಮುಂದೆ ಬರ್ತಿದ್ದಾನೆ. ಚಂದ್ರ ಒಂದು ಚಾಂದ್ರ ಮಾಸಕ್ಕೆ 1 ದಿವಸದಷ್ಟು ಮುಂದೆ ಬಂದರೆ ಎಷ್ಟು ಚಾಂದ್ರ ಮಾಸಗಳು ಕಳೆದ ಮೇಲೆ ಚಂದ್ರ ಒಂದು ಚಾಂದ್ರ ಮಾಸದ ಅಳತೆಯನ್ನ ತೂಗುವಷ್ಟು ಮುಂದೆ ಬಂದಿರ್ತಾನೆ. ಒಂದು ಚಾಂದ್ರ ಮಾಸದ ಅಳತೆ 29 ದಿವಸ.
ಅದನ್ನ ಅಂದಾಜಿನಲ್ಲಿ 30 ದಿವಸಗಳು ಅಂತಾನೆ ತಿಳ್ಕೊಳ್ಳಿ. ಒಂದು ಚಾಂದ್ರಮಾಸಕ್ಕೆ ಚಂದ್ರ ಒಂದು ದಿವಸದಷ್ಟು ಮುಂದೆ ಬಂದ್ರೆ 30 ದಿವಸಗಳ ಒಂದು ಚಾಂದ್ರಮಾಸವನ್ನ ತೂಗ್ಲಿಕ್ಕೆ ಚಂದ್ರ ಎಷ್ಟು ಮಾಸಗಳನ್ನ ಕಳೆದು ಮುಂದೆ ಬರಬೇಕು? ಸರಿ ಸುಮಾರು ಒಂದು 30 ಮಾಸಗಳನ್ನ ಕಳೆದ್ರೆ ಆ ಆಸುಪಾಸಿನಲ್ಲಿ ಚಂದ್ರನ ಒಂದು ಇಡೀ ಚಾಂದ್ರಮಾಸವನ್ನ ನಾವು ಪಂಚಾಂಗಕ್ಕೆ ಸೇರಿಸಲಿಕ್ಕೆ ಅದು ಯೋಗ್ಯವಾದ ಸಮಯ ಆಗಿರುತ್ತೆ. ಆ 30 ಮಾಸಗಳ ಆಸುಪಾಸಿನಲ್ಲಿ ಯಾವಾಗ ನಾವು ಚಾಂದ್ರಮಾಸವನ್ನ ಸೇರಿಸಬೇಕು? ಯಾವ ಚಾಂದ್ರಮಾಸದಲ್ಲಿ ಸೌರಮಾನ ಪದ್ಧತಿಯಲ್ಲಿ ರವಿ ಸಂಕ್ರಾಂತಿ ನಡೆಯೋದಿಲ್ಲ, ಆ ಸಮಯದಲ್ಲಿ ನಾವು ಚಂದ್ರನ ಆ ಹೆಚ್ಚುವರಿ 30 ತಿಥಿಗಳ ಒಂದು ಚಾಂದ್ರಮಾಸವನ್ನ ಸೇರಿಸಬೇಕು. ಉದಾಹರಣೆಗೆ ಇಲ್ಲಿ ಗಮನಿಸಿ, ಚಂದ್ರನ 30 ಮಾಸಗಳು ಕಳೆದ ನಂತರ ಅಥವಾ ಚಂದ್ರನ 30ನೇ ಮಾಸದ ಆಸುಪಾಸಿನಲ್ಲಿ ಶ್ರಾವಣ ಮಾಸದಲ್ಲಿ ಯಾವುದೇ ರವಿ ಸಂಕ್ರಾಂತಿ ನಡೆದಿಲ್ಲ. ಅರ್ಥ, ಶ್ರಾವಣ ಮಾಸದ ಆರಂಭದಿಂದ ಅಂತ್ಯದವರೆಗೆ, ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಸೂರ್ಯನ ಯಾವುದೇ ರವಿ ಸಂಕ್ರಾಂತಿ ಇಲ್ಲಿ ನಡೆದಿಲ್ಲ. ಆದ ಕಾರಣ ಈ ಶ್ರಾವಣ ಮಾಸವನ್ನ ನಾವು ಮುಂದಕ್ಕೆ ತಳ್ತೇವೆ. ಈ ಶ್ರಾವಣದ ಮಾಸವನ್ನ ಅಧಿಕ ಶ್ರಾವಣ ಮಾಸ ಅಂತ ಹೇಳ್ತೇವೆ. ಇದು ಅಧಿಕ ಶ್ರಾವಣ ಮಾಸವಾದ್ರೆ ಮುಂದಿನ ಮಾಸ ನಿಜ ಶ್ರಾವಣ ಮಾಸ ಆಗುತ್ತೆ. ಒಂದು ವೇಳೆ ಏನಾದ್ರೂ ಶ್ರಾವಣದ ಬದಲಾಗಿ ಆಷಾಢ ಮಾಸದಲ್ಲಿ, ಆಷಾಢ ಚಾಂದ್ರ ಮಾಸದಲ್ಲಿ ರವಿ ಸಂಕ್ರಾಂತಿ ನಡೆದಿದ್ರೆ ಆ ಆಷಾಢ ಮಾಸವನ್ನ ನಾವು ಅಧಿಕ ಆಷಾಢ ಮಾಸ ಅಂತ ಹೇಳ್ತೇವೆ. ಮುಂದಿನ ಮಾಸವನ್ನ ನಿಜ ಆಷಾಢ ಮಾಸ ಅಂತ ಹೇಳ್ತೇವೆ. ಅದರ ನಂತರ ಮುಂದಿನ ಮಾಸಗಳು ಕ್ರಮವಾಗಿ ಹೋಗುತ್ತೆ. ಈ ರೀತಿಯಾಗಿ ನಾವು ಒಂದು ಅಧಿಕ ಮಾಸವನ್ನ ಪ್ರತಿ 2.25 2.25 ವರ್ಷಗಳ ಒಳಗೆ ಯಾವಾಗ ರವಿ ಸಂಕ್ರಾಂತಿ ನಡೆಯೋದಿಲ್ಲ ಆಗ ನಾವು ಈ ರೀತಿಯ ಒಂದು ಇಡೀ ಚಾಂದ್ರ ಮಾಸವನ್ನ ಸೇರಿಸೋದ್ರಿಂದ ನಮ್ಮ ಮುಂದಿನ ವರ್ಷಗಳಲ್ಲಿ ಈ ಚಾಂದ್ರ ವರ್ಷದ ಹಾಗೂ ಸೌರ ವರ್ಷದ ಆರಂಭ ಇವೆರಡರಲ್ಲೂ ಸಹ ಒಂದು ಸಾಮ್ಯತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಮ್ಮ ಪಂಚಾಂಗಗಳಲ್ಲಿ ಚಾಂದ್ರ ವರ್ಷಕ್ಕೂ ಹಾಗೂ ಸೌರ ವರ್ಷಕ್ಕೂ ಒಂದು ಸಾಮ್ಯತೆ ಅನ್ನೋದಿರುತ್ತೆ ಹಾಗೂ ಶಾಸ್ತ್ರೋಕ್ತವಾಗಿ ಹೇಳಿದಂತಹ ಕರ್ಮಗಳನ್ನ ಆಚರಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇಲ್ಲಿ ನಾನು ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳಬೇಕು. ಪ್ರತಿಯೊಂದು ಚಾಂದ್ರ ಮಾಸ ಕೂಡ 29 ದಿವಸಗಳೇ ಇರೋದಿಲ್ಲ. ಅದೇ ರೀತಿ ಚಂದ್ರ ಪ್ರತಿಯೊಂದು ಚಾಂದ್ರ ಮಾಸದಲ್ಲೂ ಸಹ ಸಮವಾಗಿ ಚಲಿಸೋದಿಲ್ಲ. ಒಂದು ಮಾಸದಲ್ಲಿ ಆತ ಬೇಗ ಚಲಿಸ್ತಾನೆ, ಮತ್ತೊಂದು ಮಾಸದಲ್ಲಿ ಆತ ನಿಧಾನವಾಗಿ ಕೂಡ ಚಲಿಸಬಹುದು. ಇದು ಅಧಿಕ ಮಾಸವನ್ನ ನಾವು ಪಂಚಾಂಗದಲ್ಲಿ ಸೇರಿಸೋದಕ್ಕೆ ಮುಖ್ಯವಾದ ಕಾರಣ. ಇದಿಷ್ಟು ಅಧಿಕ ಮಾಸಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ. ಧನ್ಯವಾದ.